ನಮಸ್ತೆ ಸ್ನೇಹಿತರೆ, ಸ್ಮಾರ್ಟ್ ಕ್ವಿಜ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, ಹಣ್ಣಿನ ರಸ ಕೆಡದಂತೆ ಬಳಸುವ ರಾಸಾಯನಿಕ ವಸ್ತು ಯಾವುದು? ಆಪ್ಷನ್ ಎ ಇಥೆನಾಲ್, ಆಪ್ಷನ್ ಬಿ ಕ್ಯಾಲ್ಶಿಯಂ, ಆಪ್ಷನ್ ಸಿ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್, ಆಪ್ಷನ್ ಡಿ ಸಲ್ಫರ್. ಸರಿಯಾದ ಉತ್ತರ ಆಪ್ಷನ್ ಸಿ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್. ಪ್ರಶ್ನೆ ಸಂಖ್ಯೆ 2, ಹಾಲಿನ ಉತ್ಪನ್ನಗಳಿಗೆ ಪ್ರಸಿದ್ಧವಾದ ದೇಶ ಯಾವುದು? ಆಪ್ಷನ್ ಎ ನಾರ್ವೆ, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಡೆನ್ಮಾರ್ಕ್, ಆಪ್ಷನ್ ಡಿ ಇಸ್ರೇಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಡೆನ್ಮಾರ್ಕ್. ಪ್ರಶ್ನೆ ಸಂಖ್ಯೆ 3, ಮಾನವರಲ್ಲಿ ದಪ್ಪ ಚರ್ಮವು ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಪಾದ, ಆಪ್ಷನ್ ಬಿ ಕುತ್ತಿಗೆ, ಆಪ್ಷನ್ ಸಿ ಅಂಗೈ, ಆಪ್ಷನ್ ಡಿ ತಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಗೈ. ಪ್ರಶ್ನೆ ಸಂಖ್ಯೆ 4, ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಬಿ. ಸ್ನೇಹಿತರೆ, ಇಂತಹ ವಿಡಿಯೋ ನಿಮಗೆ ಪ್ರತಿದಿನ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಮ್ಮ ಎಲ್ಲ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ತಲುಪುತ್ತವೆ. ಪ್ರಶ್ನೆ ಸಂಖ್ಯೆ 5, ವಿಟಮಿನ್ ಎ ಕೊರತೆಯಿಂದ ಯಾವ ಕಾಯಿಲೆ ಕಂಡುಬರುತ್ತದೆ? ಆಪ್ಷನ್ ಎ ಇರುಳು ಕುರುಡು, ಆಪ್ಷನ್ ಬಿ ಸ್ಕರ್ವಿ, ಆಪ್ಷನ್ ಸಿ ರಕ್ತಹೀನತೆ, ಆಪ್ಷನ್ ಡಿ ಡೆಂಗ್ಯೂ. ಸರಿಯಾದ ಉತ್ತರ ಆಪ್ಷನ್ ಎ ಇರುಳು ಕುರುಡು. ಪ್ರಶ್ನೆ ಸಂಖ್ಯೆ 6, ತಾಯಿ ಹಾಲಿನಲ್ಲಿ ಸಕ್ಕರೆ ರೂಪದಲ್ಲಿ ಯಾವುದು ಕಂಡುಬರುತ್ತದೆ? ಆಪ್ಷನ್ ಎ ರೈಬೋಸ್, ಆಪ್ಷನ್ ಬಿ ಲ್ಯಾಕ್ಟೋಸ್, ಆಪ್ಷನ್ ಸಿ ಗ್ಲೂಕೋಸ್, ಆಪ್ಷನ್ ಡಿ ಗ್ಯಾಲಕ್ಟೋಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಕ್ಟೋಸ್. ಪ್ರಶ್ನೆ ಸಂಖ್ಯೆ 7, ಪ್ಯಾರನ್ಹೀಟ್ ಸ್ಕೇಲಿನಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು? ಆಪ್ಷನ್ ಎ 212 ಡಿಗ್ರಿ, ಆಪ್ಷನ್ ಬಿ 100 ಡಿಗ್ರಿ, ಆಪ್ಷನ್ ಸಿ 96 ಡಿಗ್ರಿ, ಆಪ್ಷನ್ ಡಿ 373 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಎ 212 ಡಿಗ್ರಿ. ಪ್ರಶ್ನೆ ಸಂಖ್ಯೆ 8, ದೇಹದಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಇರುಳು ಕುರುಡು, ಆಪ್ಷನ್ ಬಿ ಸ್ಕರ್ವಿ, ಆಪ್ಷನ್ ಸಿ ಬೆರಿಬೆರಿ, ಆಪ್ಷನ್ ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತಹೀನತೆ. ಪ್ರಶ್ನೆ ಸಂಖ್ಯೆ 9, ಮನುಷ್ಯನಿಗೆ ಅಗತ್ಯವಾದ ವಿಟಮಿನ್ ಡಿ ಎಲ್ಲಿ ಹೇರಳವಾಗಿ ಸಿಗುತ್ತದೆ? ಆಪ್ಷನ್ ಎ ಸೂರ್ಯನ ಬೆಳಕು, ಆಪ್ಷನ್ ಬಿ ಚಂದ್ರನ ಬೆಳಕು, ಆಪ್ಷನ್ ಸಿ ಮಳೆ ನೀರು, ಆಪ್ಷನ್ ಡಿ ಆಲ್ಕೋಹಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯನ ಬೆಳಕು. ಪ್ರಶ್ನೆ ಸಂಖ್ಯೆ 10, ವಿಟಮಿನ್ ಸಿಯ ರಾಸಾಯನಿಕ ಹೆಸರು ಏನು? ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಅಸ್ಕಾರ್ಬಿಕ್ ಆಮ್ಲ, ಆಪ್ಷನ್ ಸಿ ದಯಾಮಿನ್ ಆಮ್ಲ, ಆಪ್ಷನ್ ಡಿ ಟಾರ್ಟಾರಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಕಾರ್ಬಿಕ್ ಆಮ್ಲ. ಪ್ರಶ್ನೆ ಸಂಖ್ಯೆ 11, ಅನೀಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ ಎ ವಿಟಮಿನ್ B6, ಆಪ್ಷನ್ ಬಿ ವಿಟಮಿನ್ B1, ಆಪ್ಷನ್ ಸಿ ವಿಟಮಿನ್ B12, ಆಪ್ಷನ್ ಡಿ ವಿಟಮಿನ್ B2.
ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ B12. ಪ್ರಶ್ನೆ ಸಂಖ್ಯೆ 12. ಮಾನವನ ಹೃದಯದ ಬಲಭಾಗವು ಯಾವ ರಕ್ತವನ್ನು ಪಡೆಯುತ್ತದೆ? ಆಪ್ಷನ್ ಎ ಅಶುದ್ಧ ರಕ್ತ, ಆಪ್ಷನ್ ಬಿ ಶುದ್ಧ ರಕ್ತ, ಆಪ್ಷನ್ ಸಿ ಮಿಶ್ರ ರಕ್ತ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಅಶುದ್ಧ ರಕ್ತ. ಪ್ರಶ್ನೆ ಸಂಖ್ಯೆ 13. ಮೊಸರಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾ ಯಾವುದು? ಆಪ್ಷನ್ ಎ ಶಿಲೀಂಧ್ರ, ಆಪ್ಷನ್ ಬಿ ಲ್ಯಾಕ್ಟೋಬ್ಯಾಸಿಲಸ್, ಆಪ್ಷನ್ ಸಿ ಈಸ್ಟ್, ಆಪ್ಷನ್ ಡಿ ಲೈಕೋಪೋಡಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಕ್ಟೋಬ್ಯಾಸಿಲಸ್. ಪ್ರಶ್ನೆ ಸಂಖ್ಯೆ 14. ಕಿಣ್ವಗಳು ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ ಎ ಔಷಧಿಗಳು, ಆಪ್ಷನ್ ಬಿ ಮಾನವ ದೇಹ, ಆಪ್ಷನ್ ಸಿ ಆಹಾರ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಮಾನವ ದೇಹ. ಮಾನವ ದೇಹದಲ್ಲಿ ಕಿಣ್ವಗಳು ಕಂಡುಬರುತ್ತವೆ. ಪ್ರಶ್ನೆ ಸಂಖ್ಯೆ 15. ಆಹಾರದ ಜೀರ್ಣಕ್ರಿಯೆಗೆ ಇವುಗಳಲ್ಲಿ ಯಾವುದು ಅತ್ಯಗತ್ಯ? ಆಪ್ಷನ್ ಎ ನೀರು, ಆಪ್ಷನ್ ಬಿ ಕಿಣ್ವಗಳು, ಆಪ್ಷನ್ ಸಿ ಗಾಳಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕಿಣ್ವಗಳು. ಪ್ರಶ್ನೆ ಸಂಖ್ಯೆ 16. ಮಾನವ ದೇಹದ ಯಾವ ಭಾಗದಲ್ಲಿ ನೀರು ಮತ್ತು ಲವಣಗಳು ಹೀರಲ್ಪಡುತ್ತವೆ? ಆಪ್ಷನ್ ಎ ಸಣ್ಣ ಕರುಳು, ಆಪ್ಷನ್ ಬಿ ಹೊಟ್ಟೆ, ಆಪ್ಷನ್ ಸಿ ದೊಡ್ಡ ಕರುಳು, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ದೊಡ್ಡ ಕರುಳು. ಪ್ರಶ್ನೆ ಸಂಖ್ಯೆ 17. ಅಜೀರ್ಣಕ್ಕೆ ಚಿಕಿತ್ಸೆ ನೀಡಲು ಯಾವುದನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಆಮ್ಲಶಾಮಕ, ಆಪ್ಷನ್ ಬಿ ನಂಜು ನಿರೋಧಕ, ಆಪ್ಷನ್ ಸಿ ನೋವು ನಿವಾರಕ, ಆಪ್ಷನ್ ಡಿ ಪ್ರತಿಜೀವಕ. ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಶಾಮಕ. ಪ್ರಶ್ನೆ ಸಂಖ್ಯೆ 18. ಬಾಯಿಯ ಲಾಲಾರಸ ಸ್ರವಿಕೆಯಿಂದ ಜೀರ್ಣವಾಗುವ ಆಹಾರದ ಘಟಕ ಯಾವುದು? ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಪಿಷ್ಟ, ಆಪ್ಷನ್ ಸಿ ಕೊಬ್ಬು, ಆಪ್ಷನ್ ಡಿ ವಿಟಮಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಿಷ್ಟ. ಪ್ರಶ್ನೆ ಸಂಖ್ಯೆ 19. ಶ್ವಾಸನಾಳಕ್ಕೆ ಆಹಾರ ಪ್ರವೇಶಿಸುವುದನ್ನು ತಡೆಯುವುದು ಯಾವುದು? ಆಪ್ಷನ್ ಎ ಲಾರಿಂಕ್ಸ್, ಆಪ್ಷನ್ ಬಿ ಅನ್ನನಾಳ, ಆಪ್ಷನ್ ಸಿ ಫೇರಿಂಕ್ಸ್, ಆಪ್ಷನ್ ಡಿ ಎಪಿಗ್ಲಾಟಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಫೇರಿಂಕ್ಸ್. ಪ್ರಶ್ನೆ ಸಂಖ್ಯೆ 20 ಹಾಗೂ ಕೊನೆಯ ಪ್ರಶ್ನೆ. ಜೀರ್ಣಕ್ರಿಯೆಯ ನಂತರ ಪ್ರೋಟೀನ್ ಏನಾಗಿ ಪರಿವರ್ತನೆ ಹೊಂದುತ್ತದೆ? ಆಪ್ಷನ್ ಎ ಕೊಬ್ಬು, ಆಪ್ಷನ್ ಬಿ ಅಮೈನೋ ಆಮ್ಲ, ಆಪ್ಷನ್ ಸಿ ಗ್ಲೂಕೋಸ್, ಆಪ್ಷನ್ ಡಿ ಫ್ರಾಕ್ಟೋಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೈನೋ ಆಮ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.